ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ SSLC ಪರೀಕ್ಷೆಯಲ್ಲಿ ಸಮಾಂತರ ಶ್ರೇಣಿಗಳು ಪಾಠದಿಂದ ಕೇಳಲಾಗುವ 4 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಮಾಂತರ ಶ್ರೇಣಿಗಳಲ್ಲಿ ಈ ವಿಡಿಯೋದಲ್ಲಿ 3 ಸಮಸ್ಯೆಗಳನ್ನು ನಾನು ನಿಮಗಿಂದು ತೋರಿಸ್ಕೊಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ಬಿಡಿಸ್ತೇನೆ ಅಂತ ಹೇಳ್ತಾ, ಮೊದಲ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 22, ಎನ್ನನೇ ಪದ -11, ಮೊದಲ n ಪದಗಳ ಮೊತ್ತ 66 ಆಗಿದೆ. ಹಾಗಾದರೆ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ n ಅನ್ನು ಕಂಡುಹಿಡಿಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸ d ಅನ್ನು ಕಂಡುಹಿಡಿಬೇಕು. ಇದನ್ನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೋದಾದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ a 22 ಇದೆ. ಎನ್ನನೇ ಪದ ಅಂದರೆ ಕೊನೆಯ ಪದ an ಅಂತಂದ್ರೂ ಕರಿಬೋದು, l ಅಂತಂದ್ರೂ ಕರಿಬೋದು, -11 ಇದೆ. ಪದಗಳ ಮೊತ್ತ n ಪದಗಳ ಮೊತ್ತ ಅಂದರೆ SN 66 ಇದೆ. ಹಾಗಾದರೆ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ n ಅನ್ನು ಕಂಡುಹಿಡಿಬೇಕು, ಅದೇ ರೀತಿ ವ್ಯತ್ಯಾಸ d ಅನ್ನು ಕಂಡುಹಿಡಿಬೇಕು. ಇಲ್ಲಿರೋ ಬೆಲೆಗಳನ್ನು ಬಳಸ್ಕೊಂಡು ನಾವು n ಮತ್ತು d ಅನ್ನು ಕಂಡುಹಿಡ್ಕೊಳ್ಳೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ SN = n/2 a + l, ಅಥವಾ l ಬದಲಿಗೆ an ಅಂತನಾದರೂ ಬರ್ಕೋಬೋದು. SN ಇರೋ ಜಾಗದಲ್ಲಿ 66 ಬರ್ಕೊಂಡು n/2 ಇಂಟು a ಅಂದರೆ 22 ಪ್ಲಸ್ l ಅಥವಾ an ಕೊನೆಯ ಪದ -11. 66 n/2 22 ಪ್ಲಸ್ ಇಂಟು -11, 22ರಲ್ಲಿ 11 ಕಳೆದ್ರೆ 11 ಆಗುತ್ತೆ. ದೇರ್ಫೋರ್ ಇಲ್ಲಿ n/2 ಇರೋದು ಎಡಗಡೆಗೆ ಬಂದಾಗ, ಇಲ್ಲಿ ಡಿವೈಡೆಡ್/2 ಇದ್ದಿದ್ದು ಎಡಗಡೆ ಬಂದಾಗ ಇಂಟು 2 ಆಗುತ್ತೆ, ಅಂದರೆ ಭಾಗಿಸು 2 ಇದ್ದಿದ್ದು ಗುಣಿಸು 2 ಆಗುತ್ತೆ. 62 × 2 n, 22ರಲ್ಲಿ 11 ಕಳೆದ್ರೆ 11, 11n ಆಗುತ್ತೆ. 66 × 2 132. ದೇರ್ಫೋರ್ 11n = 132 ಆಗುತ್ತೆ. ಇಲ್ಲಿ 11 ಗುಣಿಸು n ಇದ್ದಿದ್ದು ಗುಣಿಸು 11 ಇರೋದು ಪಕ್ಕಕ್ಕೆ ಹೋದಾಗ ಭಾಗಿಸು 11 ಆಗುತ್ತೆ. n = 132/11. 132ನ್ನು 11ರಿಂದ ಭಾಗಿಸಿದಾಗ 12 ಬರುತ್ತೆ ಉತ್ತರ. ಇಲ್ಲಿ ಪದಗಳ ಸಂಖ್ಯೆ 12 ಆಗುತ್ತೆ. ಇದೇ ರೀತಿ ಈ a ಬೆಲೆಯನ್ನು ಮತ್ತು l ಬೆಲೆಯನ್ನು ಬಳಸ್ಕೊಂಡು, ಅದೇ ರೀತಿ ಈಗ ಕಂಡುಹಿಡ್ಕೊಂಡಿರೋ n ಬೆಲೆಯನ್ನು ಬಳಸ್ಕೊಂಡು ಇಲ್ಲಿ ನಾನು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತೇನೆ. ಸಾಮಾನ್ಯ ವ್ಯತ್ಯಾಸ ಅಂದರೆ ಮೊದಲ ಪದವನ್ನು ಕೊಟ್ಟು ಕೊನೆ ಪದವನ್ನು ಕೊಟ್ಟಾಗ ಅಲ್ಲಿರುವ ಪದಗಳ ಸಂಖ್ಯೆಯನ್ನು ಕೊಟ್ಟಾಗ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರ an = a + n - 1 × d ಆಗುತ್ತೆ. an ಜಾಗದಲ್ಲಿ ಕೊನೆಯ ಪದ -11, a 22 ಪದಗಳು ಪ್ಲಸ್ n - 1 ಅಂದರೆ ಈಗ ಕಂಡುಹಿಡ್ಕೊಂಡಿರೋ n ಬೆಲೆ 12, 12 - 1 × d ಬೆಲೆ ಗೊತ್ತಿಲ್ಲ. ಇಲ್ಲಿ -11 ಹಾಗೆ ಬರ್ಕೊಳ್ಳೋಣ. ಬಲಗಡೆಯಲ್ಲಿರುವ +22 ಎಡಗಡೆ ಬಂದಾಗ -22 ಆಗುತ್ತೆ. -11 - 22 12ರಲ್ಲಿ 1 ಕಳೆದ್ರೆ 11, 11d ಆಗುತ್ತೆ. ಎರಡೂ ಮೈನಸ್ ಇದ್ದಾಗ ಕೂಡಿ ಮೈನಸ್ ಚಿಹ್ನೆ ಇಡ್ತೀನಿ. -33 = 11d, ಅಥವಾ 11d = -33. 11 ಗುಣಿಸು d ಇದ್ದಿದ್ದು 11 ಗುಣಿಸು 11 ಇರೋದು ಪಕ್ಕಕ್ಕೆ ಹೋದಾಗ ಭಾಗಿಸು 11 ಆಗುತ್ತೆ. ದೇರ್ಫೋರ್ -33/11. 11 ಒಂದೇ 11 d ಬೆಲೆ -3. ಈ ಪ್ರಶ್ನೆಯ ಪ್ರಕಾರ, ಕೊಟ್ಟಿರೋ ಪ್ರಶ್ನೆಯ ಪ್ರಕಾರ n ಬೆಲೆ ಪದಗಳ ಸಂಖ್ಯೆ 12 ಇದೆ, ಸಾಮಾನ್ಯ ವ್ಯತ್ಯಾಸ -3 ಇದೆ. ಇದಿಷ್ಟು ಒಂದನೇ ಸಮಸ್ಯೆ. ಎರಡನೇ ಲೆಕ್ಕ, 5 ಪೂರ್ಣಾಂಕಗಳು ಸಮಾಂತರ ಶ್ರೇಣಿಯಲ್ಲಿದ್ದಾವಂತೆ. 5 ಪೂರ್ಣಾಂಕಗಳು ಸಮಾಂತರ ಶ್ರೇಣಿಯಲ್ಲಿವೆ. 5ನೇ ಪದದ ವರ್ಗದಿಂದ ಮೊದಲನೇ ಪದದ ವರ್ಗವನ್ನು ಕಳೆದಾಗ, ಇಲ್ಲಿ ನೆನಪಿರಲಿ 5ನೇ ಪದ ಗೊತ್ತಿಲ್ಲ, ಮೊದಲನೇ ಪದನೂ ಗೊತ್ತಿಲ್ಲ. ಇಲ್ಲಿ 5 ಪೂರ್ಣಾಂಕಗಳು ಸಮಾಂತರ ಶ್ರೇಣಿಯಲ್ಲಿ ಇದ್ದಾವೆ ಅಂತ ಅಷ್ಟೇ ಹೇಳಿದ್ದಾರೆ. 5ನೇ ಪದದ ವರ್ಗದಿಂದ ಮೊದಲನೇ ಪದದ ವರ್ಗವನ್ನು ಕಳೆದಾಗ ದೊರೆಯುವ ವ್ಯತ್ಯಾಸ 192, ಅಂದರೆ ಕಳೆದಾಗ 192 ಬರುತ್ತಂತೆ. a 5 ಮತ್ತು ಅದನ್ನು ವರ್ಗ ಮಾಡ್ಬೇಕಂತೆ, ಮೊದಲನೇ ಪದವನ್ನು ಕೂಡ ವರ್ಗ ಮಾಡ್ಬೇಕಂತೆ, ಅದರ ವ್ಯತ್ಯಾಸ 192 ಬರುತ್ತೆ. ಮತ್ತು ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ, ಎರಡನೇ ಮತ್ತು S2 ಮತ್ತು ಪ್ಲಸ್ S4 16 ಬರುತ್ತಂತೆ. S2 + S4 ಮೊತ್ತ 16. ಹಾಗಾದರೆ ಆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಶ್ರೇಣಿಗಳ ಪದಗಳು ಯಾವ್ಯಾವು ಅಂತ ಗೊತ್ತಿಲ್ಲ, ಆದರೆ ಇಲ್ಲಿ ಎಷ್ಟು ಪದಗಳಿದ್ದಾವೆ? 5 ಪದಗಳಿವೆ. ಆ 5 ಪೂರ್ಣಾಂಕಗಳನ್ನು ನಾನು a ಮಧ್ಯದಲ್ಲಿ ಬರ್ಕೊಂಡು ಎಡಗಡೆ a - d, a - 2d, ಅದೇ a ಮಧ್ಯದಲ್ಲಿರಲಿ, ಮುಂದಿನ ಪದ a + d, a + 2d, ಟೋಟಲ್ ಆಗಿ 5 ಪದಗಳಾಗಿರ್ತವೆ. ಶ್ರೇಣಿಯಲ್ಲಿರುವ 5 ಪೂರ್ಣಾಂಕಗಳು ಎಡಭಾಗದಲ್ಲಿ a - d, a - 2d, ಬಲಭಾಗದಲ್ಲಿ a + d, a + 2d, ಮಧ್ಯದಲ್ಲಿ a. ಇದು 5 ಪೂರ್ಣಾಂಕಗಳು ಬರ್ಕೊಂಡಿದ್ದೀನಿ. ಪ್ರಶ್ನೆ ಪ್ರಕಾರ 5ನೇ ಪದ a + 2d ಆಗಿದೆ. ಮೊದಲ ಪದ
ಎ ಮೈನಸ್ 2D ಆಗಿದೆ. ಇದನ್ನು ನಾವು ವರ್ಗ ಮಾಡಿ ಇದನ್ನ ಕಳೆದಾಗ ಅಂದರೆ 5ನೇ ಪದದಿಂದ ಮೊದಲನೇ ಪದ ಅಂದರೆ ಎರಡೂ ಪದಗಳನ್ನು ವರ್ಗ ಮಾಡಿ ಕಳೆದಾಗ ಇಲ್ಲಿ 192 ಬರುತ್ತಂತೆ. ಅದನ್ನು ಬರ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಹೇಳಿದ್ದಾರೆ, ಏನಪ್ಪ ಅಂದರೆ 2ನೇ ಪದ ಮತ್ತು 4ನೇ ಪದಗಳ ಮೊತ್ತ ಅಂದರೆ A2 ಪ್ಲಸ್ A4 = 16 ಕೊಟ್ಟಿದ್ದಾರೆ. ಪ್ರಶ್ನೆಯಲ್ಲಿ S2 S4 ಅಂತ ಹೇಳಿದೆ, ತಪ್ಪಿದೆ. A2 ಮತ್ತು A4ನೇ ಪದಗಳ ಮೊತ್ತ 16 ಇದೆ. ಇಲ್ಲಿ ಅದನ್ನು ಕೂಡ ಬರ್ಕೊಂಡಿದ್ದೀನಿ. ಪ್ರಶ್ನೆ ಪ್ರಕಾರ ಇಲ್ಲಿ ಮೊದಲು ನಾನು ಎ ಕಂಡು ಹಿಡ್ಕೊಂಡಿದ್ದೀನಿ. A2 ಪ್ಲಸ್ A4 = 16 ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ A2ರ ಸಾಮಾನ್ಯ ರೂಪ ಅಂದರೆ A2ನೇ ಪದ A-D ಇದೆ, ಪ್ಲಸ್ A4ನೇ ಪದ A+D ಇದೆ. ಅವೆರಡನ್ನೂ ಕೂಡಿದಾಗ 16 ಬರುತ್ತೆ. ಅಂದರೆ A-D ಪ್ಲಸ್ A ಪ್ಲಸ್ D -D ಪ್ಲಸ್ D ಕ್ಯಾನ್ಸಲ್ ಆದಾಗ ಪ್ಲಸ್ 16 ಬರುತ್ತೆ. ದೇರ್ಫೋರ್ ಎ ಅನ್ನೋ ಎರಡು ಇದ್ದಾವೆ, ಹಾಗಾಗಿ 1A ಪ್ಲಸ್ 1A 2A ಆಗುತ್ತೆ. 2A = 16 ಆದರೆ A = 8 ಆಗುತ್ತೆ. ಈ ಎನ್ನು ಈ ಒಂದು ಪ್ರಶ್ನೆಯಲ್ಲಿ ಬಳಕೆ ಮಾಡ್ಕೊಳ್ಳೋಣ. ಇಲ್ಲಿ 5ನೇ ಪದದ ವರ್ಗ ಅಂದರೆ A ಪ್ಲಸ್ 2D, 5ನೇ ಪದ A ಪ್ಲಸ್ 2D ಇದೆ. ಇಲ್ಲಿ ಮೊದಲ ಪದ ಅಂದರೆ A ಮೈನಸ್ 2D ಇದೆ. ಇದನ್ನು ವರ್ಗ ಮಾಡ್ತೀನಿ. A ಪ್ಲಸ್ 2D ಹೋಲ್ ಸ್ಕ್ವಯರ್ ಮೈನಸ್ A ಮೈನಸ್ 2D ಹೋಲ್ ಸ್ಕ್ವಯರ್ ಇದನ್ನ ಬರ್ಕೊಂಡಾಗ = 192 ಆಗುತ್ತೆ. ಇಲ್ಲಿ ನಾನು A ಪ್ಲಸ್ B ಹೋಲ್ ಸ್ಕ್ವಯರ್ ಸೂತ್ರ ಮತ್ತು A ಮೈನಸ್ B ಹೋಲ್ ಸ್ಕ್ವಯರ್ ಸೂತ್ರವನ್ನು ಅಪ್ಲೈ ಮಾಡಿದಾಗ A ಪ್ಲಸ್ B ಹೋಲ್ ಸ್ಕ್ವಯರ್ = A ಸ್ಕ್ವಯರ್ ಪ್ಲಸ್ B ಸ್ಕ್ವಯರ್ ಪ್ಲಸ್ 2AB. ಅದೇ ರೀತಿ A ಮೈನಸ್ B ಹೋಲ್ ಸ್ಕ್ವಯರ್ ಅಂದರೆ A ಸ್ಕ್ವಯರ್ ಪ್ಲಸ್ B ಸ್ಕ್ವಯರ್ ಮೈನಸ್ 2AB. ಇಲ್ಲಿ ಅಪ್ಲೈ ಮಾಡಿದಾಗ A ಪ್ಲಸ್ B ಹೋಲ್ ಸ್ಕ್ವಯರ್ A ಮೈನಸ್ B ಹೋಲ್ ಸ್ಕ್ವಯರ್ ಅಪ್ಲೈ ಮಾಡಿದಾಗ A ಸ್ಕ್ವಯರ್ ಪ್ಲಸ್ 2D ಹೋಲ್ ಸ್ಕ್ವಯರ್ ಪ್ಲಸ್ 2A ಪ್ಲಸ್ 2D 2A ಇಂಟು 2D ಆಗುತ್ತೆ. ಸಾರಿ, ಇದು ಪ್ಲಸ್ ತಪ್ಪಾಗಿದೆ. ಅದೇ ರೀತಿ ಮೈನಸ್ A ಮೈನಸ್ B ಹೋಲ್ ಸ್ಕ್ವಯರ್ ಅಂದರೆ A ಸ್ಕ್ವಯರ್ ಪ್ಲಸ್ B ಸ್ಕ್ವಯರ್ ಅಂದರೆ 2D ಹೋಲ್ ಸ್ಕ್ವಯರ್ ಮೈನಸ್ 2AB ಅಂದರೆ ಮೈನಸ್ 2 ಇಂಟು A ಇಂಟು 2D. ಇಲ್ಲಿ ನೋಡಿರಿ 2A ಪ್ಲಸ್ 2D ಆಗಿದೆ, ಅದನ್ನು ತಿದ್ಕೊಳ್ರಿ. ಮೈನಸ್ ಇಲ್ಲಿ ಏನಾಗುತ್ತಪ್ಪ ಅಂದರೆ 2A ಇಂಟು 2D ಆಗುತ್ತೆ. ಅದು ಸ್ವಲ್ಪ ತಪ್ಪಾಗಿದೆ, ಸರಿ ಮಾಡ್ಕೊಳ್ರಿ. = 192. A ಸ್ಕ್ವಯರ್ ಮತ್ತು ಬರ್ಕೊಂಡಿದ್ದೀನಿ. ಇಲ್ಲಿ 2D ಹೋಲ್ ಸ್ಕ್ವೇರ್ ಅಂದರೆ ಘಾತಾಂಕ ನಿಯಮ ಅಪ್ಲೈ ಆದಾಗ 4D ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 4AD ಮೈನಸ್ A ಸ್ಕ್ವಯರ್ ಮೈನಸ್ ಇಂಟು ಪ್ಲಸ್ ಮೈನಸ್ 4D ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ 4AD = 192 ಆಗುತ್ತೆ. ಇಲ್ಲಿ ಮೈನಸ್ A ಸ್ಕ್ವಯರ್ ಪ್ಲಸ್ A ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 4D ಸ್ಕ್ವಯರ್ ಮೈನಸ್ 4D ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ. ಉಳಿದಂತೆ ಏನು ಉಳಿಯುತ್ತಪ್ಪ ಅಂದರೆ 4AD ಪ್ಲಸ್ 4AD ಉಳಿಯುತ್ತೆ. = 192. ದೇರ್ಫೋರ್ 4AD ಪ್ಲಸ್ 4AD 8AD ಆಗುತ್ತೆ. 8AD = 192. ಇಲ್ಲಿ A ಬೆಲೆ 8 ಆಗಿದೆ. A ಬೆಲೆ 8ಅನ್ನು ಇಲ್ಲಿ ಆದೇಶ ಮಾಡಿದಾಗ 8 ಇಂಟು 8 ಇಂಟು D = 192. 8 8 64, D = 192. ಇಲ್ಲಿ ಗುಣಿಸು 64 ಇದೆ, ಪಕ್ಕಕ್ಕೆ ಹೋದಾಗ ಭಾಗಿಸು 64 ಆಗುತ್ತೆ. ಇಲ್ಲಿ 64 ಗುಣಿಸು D ಅಂದರೆ D = 192 / 64 ಆಗುತ್ತೆ. 64 1 64 3 D ಬೆಲೆ 3 ಆಗುತ್ತೆ. ಈ D ಬೆಲೆ ಮತ್ತು A ಬೆಲೆ ಬಳಸ್ಕೊಂಡು ಅಲ್ಲಿ ಮೊದಲಿಗೆ ಪ್ರಶ್ನೆಯಲ್ಲಿ ಬರ್ಕೊಂಡಿದ್ದೆ, ಶ್ರೇಣಿಯಲ್ಲಿರುವ 5 ಪೂರ್ಣಾಂಕಗಳು A ಮೈನಸ್ D, A ಮೈನಸ್ 2D, A ಮೈನಸ್ D, A ಪ್ಲಸ್ D, A ಪ್ಲಸ್ 2D. ಅದನ್ನು ಇಲ್ಲಿ A ಬೆಲೆ 8, D ಬೆಲೆ 3ನ್ನ ಅಲ್ಲಿ ಆದೇಶ ಮಾಡಿದಾಗ ಮೊದಲ ಪದ A ಮೈನಸ್ 2D ಆಗುತ್ತೆ. ಅಲ್ಲಿ A ಜಾಗದಲ್ಲಿ 8, D ಜಾಗದಲ್ಲಿ 3 ಹಾಕಿದಾಗ ಮೊದಲ ಪದ 2 ಆಗುತ್ತೆ. ಎರಡನೇ ಪದ A ಮೈನಸ್ D ಇದೆ. ಎರಡನೇ ಪದ A ಮೈನಸ್ D ಅಂದರೆ 8 ಮೈನಸ್ 3 5 ಆಗುತ್ತೆ. ಮೂರನೇ ಪದ A3 ಅಂದರೆ A, ಹಾಗಾಗಿ A ಬೆಲೆ 8 ಆಗಿದೆ, ಹಾಗಾಗಿ ಮೂರನೇ ಪದ 8. ನಾಲ್ಕನೇ ಪದ A ಪ್ಲಸ್ D, ಅಲ್ಲಿಗೆ A ಅಂದರೆ 8, D ಅಂದರೆ 3, A ಪ್ಲಸ್ D ಅಂದರೆ 8 ಪ್ಲಸ್ 3 11 ಆಗುತ್ತೆ. ನಾಲ್ಕನೇ ಪದ 11 ಆಗುತ್ತೆ. ಐದನೇ ಪದ A5 = A ಪ್ಲಸ್ 2D, ಇದು ಪ್ರಶ್ನೆಯಲ್ಲೇ ಬರ್ಕೊಂಡಿದ್ದೆ, ಹಾಗಾಗಿ A5 = 8 ಪ್ಲಸ್ 2 ಇಂಟು D ಬೆಲೆ 3, 2 3 6 8 6 14 ಆಗುತ್ತೆ. ಐದನೇ ಪದ 14 ಆಗುತ್ತೆ. ಪ್ರಶ್ನೆಯಲ್ಲಿ ಹೇಳಿರೋ ಪ್ರಕಾರ ಆ ಒಂದು 5 ಪೂರ್ಣಾಂಕಗಳು 2, 5, 8, 11, 14 ಆಗುತ್ತೆ. ಇದಿಷ್ಟು ಎರಡನೇ ಪ್ರಶ್ನೆಯ ಉತ್ತರ ಆಗಿದೆ. ಮೂರನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ 11ನೇ ಮತ್ತು 8ನೇ ಪದಗಳ ಅನುಪಾತ 3:2 ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮೊದಲ 21 ಪದಗಳ ಮೊತ್ತದ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಪ್ರಕಾರ A11 / A8 = 3/2. ನಾವು ಕಂಡುಹಿಡಿಬೇಕಾಗಿರೋದು A5 ಮತ್ತು ಇಲ್ಲಿ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತ A5 ಮತ್ತು
ಮೊದಲ 5 ಪದಗಳ ಮೊತ್ತ, ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು. ಅದಕ್ಕಿಂತ ಮುಂಚೆ A11 ಮತ್ತು A8 ಪದಗಳ ಅನುಪಾತ 3:2 ಆಗುತ್ತೆ. ಅದನ್ನು ನಾನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡಾಗ A11 ಡಿವೈಡೆಡ್ ಬೈ A8 3/2. A11ರ ಸಾಮಾನ್ಯ ರೂಪ A+10D, A8ರ ಸಾಮಾನ್ಯ ರೂಪ A+7D = 3/2 ಆಗುತ್ತೆ. ಇಲ್ಲಿ ಮೊದಲ ಪದವನ್ನು ಕೊಟ್ಟಿಲ್ಲ. ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ 2 × A+10D = 3 × A+7D. 2ನ್ನ A ಯೊಂದಿಗೆ ಗುಣಿಸೋಣ, ಪ್ಲಸ್ 2ನ್ನ 10D ಯೊಂದಿಗೆ ಗುಣಿಸೋಣ. ಅದೇ ರೀತಿ ಬಲಗಡೆಯಲ್ಲಿ 3ನ್ನು A ಯೊಂದಿಗೆ ಗುಣಿಸೋಣ, ಅದೇ 3ನ್ನು 7D ಯೊಂದಿಗೆ ಗುಣಿಸಿದಾಗ 2 × A 2A ಪ್ಲಸ್ 2 10 20 20D = 3 × A 3A ಪ್ಲಸ್ 3 7 21D ಆಗುತ್ತೆ. ಇಲ್ಲಿ 20D ಹಾಗೆ ಇರಲಿ, ಬಲಗಡೆಯಲ್ಲಿರುವ 21Dನ ಎಡಗಡೆ ತಗೊಂಡಾಗ -21D. ಇಲ್ಲಿ 3A ಹಾಗೆ ಇರಲಿ ಬಲಗಡೆ, ಎಡಗಡೆಯಲ್ಲಿರುವ 2A ಪ್ಲಸ್ 2A ಬಲಗಡೆ ತಗೊಂಡಾಗ -2A ಆಗುತ್ತೆ. 20Dಯಲ್ಲಿ 21D ಕಳೆದಾಗ -1D ಬರುತ್ತೆ. 3Aಯಲ್ಲಿ 2A ಕಳೆದಾಗ 1A ಉಳಿಯುತ್ತೆ. ದೇರ್ಫೋರ್ A = -D ಆಗುತ್ತೆ. A ಬೆಲೆ -D ಅಂತ ಬರ್ಕೋಬೋದು, ಅಥವಾ -D ಇದ್ದ ಹತ್ರ A ಅಂತ ಬರ್ಕೋಬೋದು. ಇಲ್ಲಿ ಪ್ರಶ್ನೆ ಪ್ರಕಾರ 5 ಪದಗಳ ಮೊತ್ತವನ್ನು ಫಸ್ಟ್ ಕಂಡುಹಿಡ್ಕೊತೀನಿ. ನೆಕ್ಸ್ಟ್ 21 ಪದಗಳ ಮೊತ್ತವನ್ನು ಕಂಡುಹಿಡ್ಕೊತೀನಿ. S5ನ್ನು ಕಂಡುಹಿಡ್ಕೊತೀನಿ. S5ನ್ನು ಕಂಡುಹಿಡ್ಕೊಳೋದಕ್ಕಿಂತ ಮುಂಚೆ ನನಗೆ A ಬೆಲೆ ಗೊತ್ತಿಲ್ಲ, ಆದರೆ N ಬೆಲೆ 5. S5 = N/2 2A + N - 1 × D ಸೂತ್ರವನ್ನು ಹಾಕಿಕೊಂಡಾಗ S5 = 5/2 2A ಪ್ಲಸ್ N ಬೆಲೆ 5 5 - 1 × D ಆಗುತ್ತೆ. S5 = 5/2 2A ಪ್ಲಸ್ 5ರಲ್ಲಿ 1 ಕಳೆದ್ರೆ 4D. ಇಲ್ಲಿ 2ರಿಂದ 2A ಮತ್ತು 4Dನ ಭಾಗಿಸಿದ್ದೀನಿ. 2 1 2 2 2 4. ದೇರ್ಫೋರ್ S5 = A ಪ್ಲಸ್ 2D ಉಳಿಯುತ್ತೆ. S5 = 5 × A ಬೆಲೆಯನ್ನು -D ಅಂತ ಬರ್ಕೋಬೋದು ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಹಾಗಾಗಿ A ಇರೋ ಜಾಗದಲ್ಲಿ -D ಬರಿತೀನಿ. -D ಪ್ಲಸ್ 2D. ಇಲ್ಲಿ ಸಜಾತಿ ಪದಗಳಿದ್ದಾವೆ, ಒಂದು ಕಡೆಗೆ ಎರಡು ಕಡೆಗೂ D ಇದೆ. ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಕಳೆದು ದೊಡ್ಡ ಸಂಖ್ಯೆಯಲ್ಲಿರುವ ಚಿಹ್ನೆಯನ್ನು ಇಡಬೇಕು. 2ರಲ್ಲಿ 1 ಕಳೆದ್ರೆ 1D, ದೊಡ್ಡ ಸಂಖ್ಯೆ ಮುಂದಿರೋ ಚಿಹ್ನೆ ಪ್ಲಸ್, ಹಾಗಾಗಿ 1D ಆಗುತ್ತೆ. 5 1 5D. ಇಲ್ಲಿ S5ರ ಬೆಲೆ 5D ಆಗುತ್ತೆ. ಈಗ S21ರ ಬೆಲೆ ಕಂಡು ಹಿಡ್ಕೊತೀನಿ. A ಗೊತ್ತಿಲ್ಲ, A ಇದ್ದ ಹತ್ರ -D ಅಂತ ಬರ್ಕೋಬೇಕು. 21D ಅಂದರೆ ಅಗೇನ್ ಇಲ್ಲಿ Sn = N/2 2A + N - 1 × D ಸೂತ್ರವನ್ನು ಅಪ್ಲೈ ಮಾಡಿದಾಗ 21/2 2A ಪ್ಲಸ್ 21 - 1 × D. S21 = 21/2 2A 21ರಲ್ಲಿ 1 ಕಳೆದ್ರೆ 20D ಆಗುತ್ತೆ. ಇಲ್ಲಿ ಹಿಂದಿನ ಸ್ಟೆಪ್ ನನಗೆ 2ನ್ನು ಮತ್ತು 20ನ್ನು 2ರಿಂದ ಭಾಗಿಸಿದಾಗ 2 1 2 2 10 20. S21 = 21 × A ಪ್ಲಸ್ 10D. ಇಲ್ಲಿ A ಇರೋ ಹತ್ರ ಎಲ್ಲ -D ಅಂತ ಬರ್ಕೋಬೋದು ಅಂತ ಹಿಂದೆ ಕಂಡು ಹಿಡ್ಕೊಂಡಿದ್ದೀನಿ. ಹಾಗಾಗಿ S21 = -D ಪ್ಲಸ್ 10D. ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಕಳಿಬೇಕು, ದೊಡ್ಡ ಸಂಖ್ಯೆ ಮುಂದಿರೋ ಚಿಹ್ನೆಯನ್ನು ಬರೀಬೇಕು. 10ರಲ್ಲಿ 1 ಕಳೆದ್ರೆ 9D ಪ್ಲಸ್ 9D ಆಗುತ್ತೆ. S21 = 21 × 9D ಗುಣಿಸಿದಾಗ 189D ಆಗುತ್ತೆ. ಪ್ರಶ್ನೆ ಪ್ರಕಾರ ಇದನ್ನು ಅನುಪಾತದ ರೂಪದಲ್ಲಿ ಬರೆಯುವಾಗ S5 / S21 = 5D / 189D. ಅಂಶದಲ್ಲಿರುವ D ಛೇದದಲ್ಲಿರುವ D ಕ್ಯಾನ್ಸಲ್ ಆದಾಗ S5ರ ಬೆಲೆ 5, S21ರ ಬೆಲೆ 189 ಆಗುತ್ತೆ. ಹಾಗಾಗಿ 5 ಪದಗಳ ಮೊತ್ತ 21 ಪದಗಳ ಮೊತ್ತದ ಅನುಪಾತ 5:189 ಆಗುತ್ತೆ. ಈ 3 ಲೆಕ್ಕಗಳು ಈ ಮುಂಬರುವ ಪೂರ್ವ ಸಿದ್ಧತಾ ಪರೀಕ್ಷೆ 3 ಹಾಗೂ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಸಮಾಂತರ ಶ್ರೇಣಿಗಳು ಪಾಠದಲ್ಲಿನ ಸಮಸ್ಯೆಗಳನ್ನು ಬಿಡಿಸ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.